ಓಕೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹೆಂಗಿದ್ದೀರಾ? ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಈ ಟ್ರೈನಿಂಗು ನಿಸರ್ಗದ ಜೊತೆಗಿದೆ. ನಿವೇದಿತಾ ಮೇಡಮ್ನವರು ತಮ್ಮ ಭಾವನೆಗಳನ್ನು ಹೃದಯಪೂರ್ವಕವಾಗಿ, ವಿ ಕ್ಯಾನ್ ಸೇ ಇಟ್ ಈಸ್ ಸೋಲ್ಫುಲ್ ಟ್ರೈನಿಂಗ್ ಅಂತ ನಿಮಗೆ ಗೊತ್ತಿರಬೇಕು. ನಿಸರ್ಗದ ಜೊತೆಯಲ್ಲಿ ಸೇರಬೇಕು ಅಂತಂದರೆ ನಮ್ಮ ಆತ್ಮ ತೆರೆದಿರಬೇಕಾಗತ್ತೆ. ಆತ್ಮ ತೆರೆದಿರಬೇಕು ಅಂತಂದರೆ ನಮಗೆ ಅರಿವಿರಬೇಕು. ಅರಿವು ಬೇಕು ಅಂತಂದರೆ ಅರಿವಿನ ಮನುಷ್ಯರ ಜೊತೆಯಲ್ಲಿ ನಾವು ಇರಬೇಕಾಗತ್ತೆ. ಆ ಅರಿವಿನ ಮನುಷ್ಯರು ನಿವೇದಿತಾ ಮೇಡಮ್ನವರು, ಅವರಲ್ಲಿ ಆ ಭಾವನೆಗಳು ಭಾಳಷ್ಟಿದೆ. ಇಟ್ಸ್ ಎ ಸೆಲೆಬ್ರೇಷನ್. ಅಂದರೆ ನಮ್ಮ ಜೀವನ ಹುಟ್ಟು ದಿನಗಳನ್ನು ಕಳೆಯೋದು ಮಾನಸಿಕ ನೋವಿನ ರಹಿತರಾಗಿ ಕಳಿಬೇಕು. ಆ ಒಂದು ದಿಸೆಯಲ್ಲಿ ಹೋದಾಗ ಬದುಕುವ ಹಬ್ಬ ಆಗತ್ತೆ. ಆ ಬದುಕಿನ ರೀತಿ ನೀತಿ ಸೂಕ್ಷ್ಮ ನವರುಗಳು ಈ ಟ್ರೈನಿಂಗಲ್ಲಿ ಭಾಳಷ್ಟು ಹೆಚ್ಚಾಗಿ ಕಂಡುಬಂತು. ಮನುಷ್ಯನಿಗೆ ಮೂರೇ ಇರುತ್ತೆ: ದೇಹ, ಮನಸ್ಸು ಮತ್ತು ಪ್ರಕೃತಿ. ಮನಸ್ಸು ಆರೋಗ್ಯ ಇರಬೇಕು ಅಂತಂದರೆ ದೇಹ ಆರೋಗ್ಯ ಇರಬೇಕು. ದೇಹ ಆರೋಗ್ಯ ಇರಬೇಕು ಅಂತಂದರೆ ಕ್ರಮಗಳು ಬೇಕಾಗತ್ತೆ. ಆ ಕ್ರಮಗಳ ರೀತಿ ನೀತಿಯಲ್ಲಿ ಆಹಾರ ಕ್ರಮ, ಆಲೋಚನಾ ಕ್ರಮ, ನಮ್ಮ ದೇಹಕ್ಕೆ ಎಕ್ಸಸೈಸು, ಇವೆಲ್ಲ ಯಾವುದು ಥರ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಈ ಟ್ರೈನಿಂಗಲ್ಲಿ ಅವರೆಲ್ಲವೂ ಸಹ ಅಳವಡಿಸ್ಕೊಂಡು, ಇಟ್ಸ್ ಎ ಬ್ಲೆಂಡ್. ಮಾನಸಿಕ ಸ್ಥಿತಿ, ಬಾಡಿ, ಮೈಂಡ್, ಇಟ್ಸ್ ಸಮ್ ಸಾರ್ಟ್ ಆಫ್ ಥೆರಪಿ ಅಂತಾರೆ ಅದನ್ನು. ಮೈಂಡ್ ಥೆರಪಿ ಅಂತಂದರೆ, ಮೈಂಡ್ ಥೆರಪಿ ಜೊತೆಯಲ್ಲಿ ನಮ್ಮ ಲೋಪದೋಷಗಳು ಏನಿರುತ್ತೆ, ನಮ್ಮನ್ನು ನಾವು ಯಾವ ಥರ ಡಿಗ್ ಮಾಡ್ಕೋಬೋದು, ನಮ್ಮಲ್ಲಿ ನಾವು ಯಾವ ಥರ ಸರಿಪಡಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಇಟ್ಸ್ ನಾಟ್ ಫೋರ್ಸ್. ಅವರು ಅರಿವು ಸಹ ಅವರಲ್ಲೇ ಬರಬೇಕು ಅನ್ನೋದನ್ನು ಅವರು ತುಂಬ ಹಾನೆಸ್ಟಾಗಿ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಟ್ರೈನಿಂಗಲ್ಲಿ ಎಲ್ಲರೂ ಓಪನ್ ಅಪ್ ಆದ್ವಿ ಅನ್ನೋ ಒಂದು ಭಾವನೆ ಖಂಡಿತವಾಗಿದೆ. ಯಾಕಂತಂದರೆ ಆ ಮ್ಯೂಸಿಕ್ಕು ಮತ್ತು ಆತ್ಮದ ಅರಿವು ಬರಲಿಕ್ಕೆ ನಮ್ಮಲ್ಲಿ ಏನು ಫಿಸಿಕಲ್ ಎಕ್ಸಸೈಸಸ್ಸು, ಕೆಲವು ಟಾಸ್ಕ್ಗಳು, ಇವೆಲ್ಲವೂ ಸಹ ನಮಗೆ ಭಾಳಷ್ಟು ಉಪಯೋಗ ಆಗಿದೆ. ಅದಾಗುತ್ತೆ. ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎವಾಲ್ವ್ ಆಗ್ತಾಯಿದೆ. ಅಂದರೆ ಎವಾಲ್ವ್ ಆಗ್ತಾ ಮಾನಸಿಕ ಮನುಷ್ಯನಿಗೆ ನೆಮ್ಮದಿ ಕಂಡುಕೊಡ್ಲಿಕ್ಕೆ ಯಾವ ಥರ ಸಾಧ್ಯ ಆಗುತ್ತೆ, ಮನುಷ್ಯನ ರೀತಿ ನೀತಿಗಳು ಗತಿಗಳು ಒಂಥರ ಸೈಂಟಿಫಿಕ್ ಲ್ಯಾಬ್ ಆಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ. ಇಟ್ಸ್ ರಿಯಲಿ ಗುಡ್. ಐ ವಿಶ್ ದಿಸ್ ಟ್ರೈನಿಂಗ್ ಕ್ಯಾಂಪ್ ಮತ್ತು ಅವರೆಲ್ಲ ಮನಸ್ಸುಗಳು ಸಹ ಎಲ್ರಿಗೂ ತಲುಪ್ತಾ ಇದ್ದಾರೆ. ಇವರು ಇನ್ನೂ ಹೆಚ್ಚೆಚ್ಚು ತಲುಪಲಿ, ಎಲ್ಲ ಸ್ಟೇಟಲ್ಲಿ ಎಲ್ಲ ಮನೆಗಳಿಗೂ ತಲುಪಲಿ, ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ. ಐ ವಿಶ್ ದೆಮ್ ಗುಡ್ ಲಕ್. ಹ್ಯಾವ್ ಎ ವೆರಿ ನೈಸ್ ಮಾರ್ನಿಂಗ್. ಥ್ಯಾಂಕ್ ಯು.